ಎಲ್ಲರಿಗೂ ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಜನವರಿ 26 ಗಣರಾಜ್ಯೋತ್ಸವದ ಸಂಭ್ರಮ ಒಂದೆಡೆಯಾದರೆ ನಮ್ಮ ಹೆಮ್ಮೆಯ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಸೀರೆ ಹಾಗೂ ಗುledgudda ಕಣವು ಸ್ತಬ್ಧ ಚಿತ್ರದಲ್ಲಿ ಸದ್ದು ಮಾಡುತ್ತಿರುವುದು ಇನ್ನೊಂದೆಡೆ ಸಂತೋಷ ತಂದಿದೆ. ಅಷ್ಟಕ್ಕೂ ಇಳಕಲ್ ಸೀರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಳಕಲ್ ಸೀರೆ ಮೇಲೆ ಹಾಡು ಸಹ ಹುಟ್ಟಿಕೊಂಡಿತು ಅಲ್ವಾ. ಇಂತಹ ಇಳಕಲ್ ಸೀರೆಯ ಇತಿಹಾಸವೇನು, ಕಣದ ಐತಿಹ್ಯವೇನು ಎಂದು ಇಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇಳಕಲ್ ಸೀರೆ ಎಷ್ಟೇ ಆಧುನಿಕತೆಗೆ ನಾವು ತೆರೆದುಕೊಂಡರೂ ಮನಸ್ಸು ಮಾತ್ರ ಇಳಕಲ್ ಸೀರೆ ಹಾಗೂ ಗುledgudda ಕುಪ್ಪಸ ನೋಡಿದರೆ ಸಾಕು ಮಾರು ಹೋಗುತ್ತದೆ. ಒಂದು ಬಾರಿಯಾದರೂ ಈ ಸೀರೆ ಉಟ್ಟು ಫೋಟೋಗೆ ಪೋಸ್ ಕೊಡಬೇಕು ಅನಿಸುತ್ತೆ. ಇಂತಹ ಸೀರೆಗೆ ಇಂದು ಸ್ತಬ್ಧ ಚಿತ್ರದಲ್ಲಿ ಅವಕಾಶ ನೀಡಿದ್ದು ಇದರ ಗೌರವ ಹೆಚ್ಚಿಸಿದಂತಿದೆ. ಸುಮಾರು 8ನೇ ಶತಮಾನದಿಂದಲೂ ಈ ಸೀರೆಯನ್ನು ಬಾಗಲಕೋಟೆ ಜಿಲ್ಲೆಯ ಇಳಕಲ್ನಲ್ಲಿ ತಯಾರಿಸಲಾಗುತ್ತಿತ್ತು. ಹೀಗಾಗಿ ಈ ಪ್ರದೇಶದಲ್ಲಿ ನೇಯುವ ಕಾಯಕವನ್ನು ಹೆಚ್ಚಾಗಿ ಕಾಣಬಹುದು. ಇಳಕಲ್ನಲ್ಲಿ ನೇಕಾರರು ನೇಯ್ಗೆ ಹಾಕುವ ಕಾರಣ ಇದು ಕೈಮಗ್ಗದ ಸೀರೆ. ಈ ಸೀರೆಯನ್ನು ಕಾಟನ್ ಸಿಲ್ಕ್, ಆರ್ಟ್ ಸಿಲ್ಕ್ ನಿಂದಲೂ ತಯಾರಿಸುತ್ತಾರೆ. ಇಳಕಲ್ ಸೀರೆ ಭಾರತ ಸರ್ಕಾರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ವತಿಯಿಂದ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸಂಖ್ಯೆ 76 ಹೊಂದಿದೆ. ಇದನ್ನು ಐಜಿ ಟ್ಯಾಗ್ ಎನ್ನುತ್ತಾರೆ. ಈ ಟ್ಯಾಗ್ ಅನ್ನು ಸರ್ಕಾರ ಆಹಾರ, ಕೃಷಿ ಉತ್ಪನ್ನ, ಕಸೂತಿ, ಕರಕುಶಲತೆ, ಕೈಮಗ್ಗ ಉತ್ಪನ್ನಗಳಿಗೆ ಕೊಡುವ ಸಂಖ್ಯೆ. ಬೇರೆ ಬೇರೆ ರಾಜ್ಯಗಳಿಗೆ ಅಲ್ಲಿಯ ಉತ್ಪನ್ನಗಳ ಪ್ರಸಿದ್ಧಿಯ ಮೇರೆಗೆ ಕೊಡುವ ಸಂಖ್ಯೆ ಇದಾಗಿದೆ. ಒಂದು ಸೀರೆ ತಯಾರಾಗಬೇಕೆಂದರೆ 7 ದಿನಗಳು ಬೇಕು. ಈ ಸೀರೆಯ ವಿಶೇಷತೆ ಏನೆಂದರೆ ಸೀರೆಯ ಸೆರಗನ್ನು ಹೆಂಗಸರು ತಲೆ ಮೇಲೆ ಹೊದ್ದುಕೊಳ್ಳುವ ಸಂಪ್ರದಾಯ. ಇನ್ನು ಕೆಲವರು ಈ ಸೀರೆಯನ್ನು ಕಚ್ಚಿ ಹಾಕಿ ಉಡುತ್ತಾರೆ. ಹಾಗಾಗಿ ಈ ಸೀರೆಯ ಉದ್ದ ಬೇರೆ ಸೀರೆಗಳಿಗೆ ಹೋಲಿಸಿದರೆ ಬಹಳ ಹೆಚ್ಚಾಗಿರುತ್ತದೆ. ಇದು 6 ಗಜ, 8 ಗಜ, 9 ಗಜ ಉದ್ದವಿರುತ್ತದೆ. ಇಳಕಲ್ ಸೀರೆಯ ವಿಶೇಷತೆ ಇರುವುದೇ ಅದರ ಬಣ್ಣದ ಗುಣ ಹಾಗೂ ವಿನ್ಯಾಸದಲ್ಲಿ. ಸೀರೆ ಹರಿದರೂ ಬಣ್ಣ ಮಾಸುವುದಿಲ್ಲ ಎಂಬ ನಂಬಿಕೆ ಇದೆ. ಸೀರೆಯ ಮುಖ್ಯ ಭಾಗಗಳೆಂದರೆ ಸೆರಗು, ದಡಿ, ವಡ್ಲ. ಕಾಲದಿಂದ ಕಾಲಕ್ಕೆ ಇವುಗಳಿಗೆ ತೀವ್ರ ಬದಲಾವಣೆಗಳೇನಾಗಿಲ್ಲ ಎಂದರೂ ಕ್ರಮೇಣ ಬದಲಾವಣೆಗಳು ಉಂಟಾಗಿವೆ. ಇಳಕಲ್ ಸೀರೆಯ ವಿನ್ಯಾಸದಲ್ಲಿ ಬದಲಾವಣೆ ತಂದವರು ಟೆಕ್ಸ್ಟೈಲ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಪದವೀಧರರಲ್ಲ ಅಥವಾ ತಾವು ಶೋಧಿಸಿದ ವಿನ್ಯಾಸದ ಮೇಲೆ ಪೇಟೆಂಟ್ ಹಕ್ಕನ್ನು ಸ್ಥಾಪಿಸಿಕೊಂಡವರಲ್ಲ. ಹೊಟ್ಟೆಪಾಡಿಗಾಗಿ ಈ ವೃತ್ತಿಯಲ್ಲಿ ತೊಡಗಿಕೊಂಡವರು ಪ್ರಯೋಗಶೀಲ ಮನಸ್ಸಿನ ನೇಕಾರರು. ನೂಲಿನ ಗಾತ್ರ, ಪ್ರಮಾಣ ಹಾಗೂ ಬಣ್ಣಗಳ ಹೊಂದಾಣಿಕೆಯಲ್ಲಿ ಬದಲಾವಣೆ ತಂದು ಸೀರೆಗಳು ಜನಾಕರ್ಷಕವಾಗುವ ರೀತಿಯಲ್ಲಿ ರೂಪಿಸಿದ್ದಾರೆ. ಸೃಜನಶೀಲತೆ ಕೇವಲ ಸಾಹಿತಿ, ಕವಿಗಳ ಗುತ್ತಿಗೆಯಲ್ಲ. ಅರ್ಧ ದೇಹವನ್ನು ಮಗ್ಗದ ಕುಣಿಯಲ್ಲಿ ಇಳಿಬಿಟ್ಟ ನೇಕಾರನು ಒಂದು ರೀತಿಯಲ್ಲಿ ಸೃಜನಶೀಲನೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಗುledgudda ಕಣದ ವಿಚಾರಕ್ಕೆ ಬಂದ್ರೆ ಇಳಕಲ್ ಸೀರೆಯಷ್ಟೇ ಪ್ರಸಿದ್ಧಿಯನ್ನು ಈ ಕುಪ್ಪಸಗಳು ಪಡೆದಿವೆ. ಹಿಂದಿನ ಕಾಲದಲ್ಲಿ ಗುledgudda ಕಣ ತೊಡುವುದು ಅಂದ್ರೆ ಹೆಂಗಳಿಯರಿಗೆ ಹೆಮ್ಮೆಯ ವಿಷಯ ಆಗಿತ್ತು. ಗುledgudda ಕಣದ ಹೆಚ್ಚಿನ ವಿನ್ಯಾಸಗಳು ಸೂರ್ಯದೇವರ ಪ್ರತಿರೂಪಗಳಾಗಿವೆ. ಸೂರ್ಯದೇವರ ಮುಖ, ಸಿದ್ದೇಶ್ವರ ಮುಕುಟ, ತೇರು, ಆನೆ ಹೆಜ್ಜೆ, ತುಳಸಿ ಎಲೆ ಮತ್ತು ಸೂಜಿ ಮಲ್ಲಿಗೆಯ ವಿನ್ಯಾಸಗಳು ಕಣದ ಅಂದವನ್ನು ಹೆಚ್ಚಿಸುತ್ತವೆ. ರವಿಕೆಗೆ ಮಾತ್ರ ಸೀಮಿತವಾಗಿದ್ದ ಕಣ ಇದೀಗ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ. ಪುಟ್ಟ ಮಕ್ಕಳ ಲಂಗ, ಜಾಕೆಟು, ಯುವತಿಯರ ಲಾಂಗ್ ಗೌನ್ ನಿಂದ ಹಿಡಿದು ತಲೆ ದಿಂಬಿನ ಕವರ್ ತನಕವೂ ನಾನಾ ವಿನ್ಯಾಸದಲ್ಲಿ ಕಣ ಚಾಪು ಮೂಡಿಸುತ್ತಿದೆ. ಸಾಂಪ್ರದಾಯಿಕ ಚೆಲುವು, ಆಕರ್ಷಕ ವರ್ಣ ಸಂಯೋಜನೆಯಿಂದ ಕಣ್ಸೆಳೆಯುವ ಗುledgudda ಕಣ ಫ್ಯಾಷನ್ ಲೋಕದಲ್ಲಿ ಸದ್ದಿಲ್ಲದೆ ಟ್ರೆಂಡ್ ಸೃಷ್ಟಿಸುತ್ತಿದೆ. ಇಂದು ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರದಲ್ಲಿ ಕಂಡುಬಂದ ನಮ್ಮ ಉಡುಗೆ ನಮ್ಮ ಹೆಮ್ಮೆ ಎಂದು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇವೆ. ಧನ್ಯವಾದಗಳು.